ಜಾತಕ ಕೇಳಿ ಪದಗ್ರಹಣಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಾರೆ ಈಗ ದಳಪತಿ ವಿಜಯ್ ಅವರು. ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನಕ್ಕೆ ಭವಿಷ್ಯವನ್ನ ಕೇಳಿದ್ದಾರೆ ವಿಜಯ್. ಖ್ಯಾತ ಜ್ಯೋತಿಷಿ ಸಲಹೆಯಂತೆ ಪ್ರತಿಜ್ಞೆಗೆ ಟೈಮ್ ಫಿಕ್ಸ್ ಮಾಡಿದ್ದಾರೆ ವಿಜಯ್. ಜಾತಕ ಕೇಳಿ ಪದಗ್ರಹಣಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಾರೆ ದಳಪತಿ ವಿಜಯ್ ಅವರು. ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನಕ್ಕೆ ಭವಿಷ್ಯವನ್ನ ಕೇಳಿದ್ದಾರೆ. ಖ್ಯಾತ ಜ್ಯೋತಿಷಿ ಸಲಹೆಯಂತೆ ಪ್ರತಿಜ್ಞೆಗೆ ಟೈಮ್ ಫಿಕ್ಸ್ ಮಾಡಿದ್ದಾರೆ ವಿಜಯ್. ಜ್ಯೋತಿಷಿ ಹೇಳಿದಂತೆ ಗುರುವಾರ ದಳಪತಿ ವಿಜಯ್ ಪದಗ್ರಹಣ ನಡೆಯುತ್ತೆ. ತಮಿಳುನಾಡಿನ 27ನೇ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ ವಿಜಯ್. ಮೇ 7ರ ಪ್ರತಿಜ್ಞಾ ವಿಧಿಗೆ ನಾಳೆನೇ ಕೇರಳ ರಾಜ್ಯಪಾಲರು ಆಗಮಿಸಲಿದ್ದಾರೆ. ಚೆನ್ನೈಗೆ ನಾಳೆ ಆಗಮಿಸಲಿದ್ದಾರೆ ಗವರ್ನರ್ ರಾಜೇಂದ್ರ ಅರಳೇಕರ್. ತಮಿಳುನಾಡಿನ ಪ್ರಭಾರಿ ಗವರ್ನರ್ ಆಗಿ ನೇಮಕವಾಗಿದ್ದಾರೆ ರಾಜೇಂದ್ರ ಅವರು. ದಳಪತಿ ವಿಜಯ್ ಸರ್ಕಾರಕ್ಕೆ ಕಾಂಗ್ರೆಸ್ನಿಂದ ಬೆಂಬಲ ನೀಡುವಂತ ಸಾಧ್ಯತೆಯೂ ಕೂಡ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಸಂಪರ್ಕದಲ್ಲಿದ್ದಾರಂತೆ ದಳಪತಿ ವಿಜಯ್. ಜಾತಕ ಕೇಳಿ ಪದಗ್ರಹಣಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ಬಹುಮತ ಸಾಬೀತು ಮಾಡಬೇಕು ಅಂತ ಅಂದ್ರೆ 118 ಸ್ಥಾನಗಳು ಬೇಕೇ ಬೇಕು. ಸೊ ಆ ನಿಟ್ಟಿನಲ್ಲಿ 108 MLAಗಳಿದ್ದಾರೆ. ಟಿವಿಕೆಯಲ್ಲಿ 108 ಸ್ಥಾನಗಳನ್ನ ಗೆದ್ದಿದ್ದಾರೆ. ಬಟ್ ಇನ್ನೂ 10 MLAಗಳು ಬೇಕೇ ಬೇಕಲ್ಲ. ಸೊ ಹಂಗಾಗಿ ಯಾರ ಮೊರೆ ಹೋಗ್ತಾರೆ? ಒಂದು ಬರ್ತಾ ಇರುವ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ಅವರ ಸಂಪರ್ಕದಲ್ಲಿದ್ದಾರೆ ವಿಜಯ್ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ತಮಿಳುನಾಡಿನಲ್ಲಿ ಕಾಂಗ್ರೆಸ್ 5 ಸ್ಥಾನಗಳನ್ನ ಗೆದ್ದಿದೆ, 5 ಕ್ಷೇತ್ರಗಳನ್ನ ಗೆದ್ದಿದೆ. ಸೊ 5 MLAಗಳಿದ್ದಾರೆ ಅಲ್ಲಿ, 5 ಜನ. ಸೊ ಇನ್ನು 5 MLAಗಳು ಬೇಕು, ಟೋಟಲ್ ಆಗಿ 10 ಜನ ಬೇಕು. ಸೊ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಆಗೋದಂತೂ ಖಡಾಖಂಡಿತ, ಖಚಿತ, ನಿಶ್ಚಿತ ವಿಜಯ್ ಅವರು. ಸೊ ಆ ನಿಟ್ಟಿನಲ್ಲಿ ಈಗ ರಾಹುಲ್ ಗಾಂಧಿ ಎಲ್ಲ ಓಕೆ ಅಂದ್ಬಿಟ್ರೆ ಅಲ್ಲಿಗೆ ಮುಗೀತು. ವಿಜಯ್ ಅವರಿಗೆ ಸಪೋರ್ಟ್ ಇರುತ್ತೆ ಕಾಂಗ್ರೆಸ್ ಪಕ್ಷದ್ದು. ಅದಾದ ನಂತರ ಬೇರೆ ಇನ್ನುಳಿದಂಥ ಸಣ್ಣ ಪುಟ್ಟ ಪಕ್ಷಗಳ MLAಗಳು ಕೂಡ ಸಾಥ್ ಕೊಡುವ ಸಾಧ್ಯತೆ ಇದೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ರಚನೆ ಆಗುತ್ತೆ. ಸೊ ಈಗಾಗಲೇ ಜ್ಯೋತಿಷಿ ಹೇಳಿದಾರಂತೆ ಗುರುವಾರ ದಳಪತಿ ವಿಜಯ್ ಪದಗ್ರಹಣ ಮಾಡಬಹುದು ಅಂತ ಹೇಳಿ. ಸೊ ಟೈಮ್ ಕೂಡ ಫಿಕ್ಸ್ ಆಗಿದೆ. ತಮಿಳುನಾಡಿನ 27ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ವಿಜಯ್. ಮೇ 7ರ ಪ್ರತಿಜ್ಞಾ ವಿಧಿಗೆ ನಾಳೆನೇ ಕೇರಳ ರಾಜ್ಯಪಾಲರು ಬರ್ತಾ ಇದ್ದಾರೆ. ರಾಜ್ಯಪಾಲರ ಆಗಮನ ಆಗುತ್ತೆ ನಾಳೆ. ಚೆನ್ನೈಗೆ ನಾಳೆ ಬರ್ತಾರೆ ಗವರ್ನರ್ ರಾಜೇಂದ್ರ ಅರಳೇಕರ್ ಅವರು. ಯಾಕೆ ಅಲ್ಲಿಂದ ಬರ್ತಾ ಇದ್ದಾರೆ, ಕೇರಳದವರು ಯಾಕೆ ತಮಿಳುನಾಡಿನಲ್ಲಿ ಇಲ್ವಾ ಅಂತ ನೀವು ಕೇಳಬಹುದು. ಇಲ್ಲ, ರಾಜೇಂದ್ರ ಅರಳೇಕರ್ ಅವರು ತಮಿಳುನಾಡಿನ ಪ್ರಭಾರಿ ಗವರ್ನರ್ ಆಗಿ ನೇಮಕ ಆಗಿದ್ದಾರೆ, ಹಂಗಾಗಿ ಅವರು ಬರ್ತಾ ಇದ್ದಾರೆ. ದಳಪತಿ ವಿಜಯ್ ಸರ್ಕಾರಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ಬೆಂಬಲ ಸಿಗುವಂತ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಒಂದು ಈಗ ಬಹುಮತ ಸಾಬೀತು ಮಾಡೋದಕ್ಕೆ 10 ಸ್ಥಾನಗಳು ಬೇಕೇ ಬೇಕು ಟಿವಿಕೆಗೆ. ಮತ್ತೊಂದು ಕಡೆ ಈಗ ಪ್ರಮಾಣ ವಚನಕ್ಕೂ ಕೂಡ ಟೈಮ್ ಫಿಕ್ಸ್ ಆಗಿದೆ ಅಂತೆ. ಜ್ಯೋತಿಷಿಗಳ ಜೊತೆಗೆ ಭವಿಷ್ಯ ಕೇಳಿದಾರಂತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಮೊದಲ ಬಾರಿಗೆ ಟಿವಿಕೆ ಅಧಿಕಾರಕ್ಕೆ ಬಂದಿದೆ. ಅದರಲ್ಲೂ ಕೂಡ ನಟ ರಾಜಕಾರಣಿಯಾಗಿರುವಂಥ ವಿಜಯ್ ಅವರು ಅಧಿಕಾರ ರಚನೆ ಮಾಡೋದಕ್ಕೆ ಈಗ ಟೈಮ್ ಫಿಕ್ಸ್ ಆಗಿದೆ. ಗುರುವಾರ ಏನು ವಿಜಯ್ ಅವರ ಒಂದು ಸರ್ಕಾರ ರಚನೆ ಆಗುತ್ತೆ. ಈ ಒಂದು ಸರ್ಕಾರ ರಚನೆಗೆ ಸಾಕಷ್ಟು ಕಸರತ್ತನ್ನು ಈಗಾಗಲೇ ವಿಜಯ್ ಅವರು ನಡೆಸಿರುವಂಥದ್ದು. ಪ್ರಖ್ಯಾತ ಜೋಶಿ ಒಂದು ಕೂಡ ಅವರಿಂದ ಟೈಮ್ ಕೂಡ ಈಗಾಗಲೇ ನಿಗದಿ ಆಗಿರುವಂಥದ್ದು. ಹೀಗಾಗಿ ಈ ಒಂದು ವಿಜಯ್ ಅವರ ಸರ್ಕಾರ ರಚನೆಗೆ ಅಧಿಕಾರ ಪ್ರಮಾಣ ವಚನಕ್ಕೆ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಇರ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡುತ್ತಿರುವಂಥದ್ದು. ಜೊತೆಗೆ ಗವರ್ನರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸುವಂಥ ದಿನಾಂಕ ಕೂಡ ನಿಗದಿ ಆಗಿದೆ. ನಾಳೆ
ಕೇರಳ ಗವರ್ನರ್ ಆಗಿರುವಂಥ ರಾಜೇಂದ್ರ ವಿಶ್ವನಾಥ್ ಅರಳೇಕರ್ ಅವರು ತಮಿಳುನಾಡಿಗೆ ಬಂದು ಈ ಒಂದು ಪ್ರತಿಜ್ಞಾವಿಧಿಯ ಕಾರ್ಯಕ್ರಮವನ್ನು ಪ್ರಮಾಣವಚನ ಬೋಧನೆ ಕಾರ್ಯಕ್ರಮವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾಕಂದರೆ ಕೇರಳದ ಇನ್ಚಾರ್ಜ್ ಆಗಿರುವಂಥ ರಾಜೇಂದ್ರ ಅವರು ತಮಿಳುನಾಡಿನ ಗವರ್ನರ್ ಆಗಿರುವಂಥದ್ದು. ಈಗ ಅವರು ವಿಜೇಂದ್ರ ಅವರ ಒಂದು ಈ ವಿಜಯ್ ಅವರ ಅಧಿಕಾರ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಹಾಗಾದರೆ ವಿಜಯ್ ಮುಂದಿರುವಂಥ ಅವಕಾಶಗಳೇನು ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಯಾಕಂದರೆ ವಿಜಯ್ ಅವರಿಗೆ ಬಹುಮತ ಸಾಬೀತುಪಡಿಸೋದಕ್ಕೆ 10 ಸೀಟ್ಗಳು ಬೇಕು. ಹೀಗಾಗಿ ಯಾರ ಜೊತೆಗೆ ವಿಜಯ್ ಅವರು ಈ ಒಂದು ಮೈತ್ರಿಯನ್ನು ಮಾಡಿಕೊಳ್ತಾರೆ ಅಥವಾ ಯಾರ ಬೆಂಬಲವನ್ನು ಪಡೆದುಕೊಳ್ತಾರೆ ಅನ್ನೋದು ಇಲ್ಲೇ ಮುಖ್ಯ ಆಗಿದೆ. ಯಾಕಂದರೆ ವಿಜಯ್ ಅವರ ಸರ್ಕಾರ ರಚನೆ ಮಾಡೋದಕ್ಕೆ 10 ಸೀಟ್ಗಳ ಅವಶ್ಯಕತೆ ಇರೋದರಿಂದ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ತಾರೆ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆಗೆ ವಿಜಯ್ ಅವರು ಟಚ್ನಲ್ಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ 5 ಸೀಟ್ಗಳನ್ನು ಗೆದ್ದಿರುವಂಥದ್ದು. ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳನ್ನು ಕೂಡ ಸೆಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಗುರುವಾರ ನಡೆಯುವಂಥ ಈ ಒಂದು ವಿಜಯ್ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಯಾರ ಜೊತೆಗೆ ಮೈತ್ರಿ ಆಗುತ್ತೆ, ಮೊದಲಿಗೆ ಆರಂಭದಲ್ಲಿ DMK ಒಂದು ವಿರೋಧಿ ಅನ್ನುವಂಥ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದಂಥ ವಿಜಯ್ ಅವರು DMK ಜೊತೆಗೆ ನಿಲ್ತಾರಾ ಅಥವಾ ಕಾಂಗ್ರೆಸ್ನ ಜೊತೆಗೆ ಮತ್ತು ಪಕ್ಷೇತರ ಅಭ್ಯರ್ಥಿಗಳನ್ನ ಪಡೆದು ಒಂದು ಸರ್ಕಾರವನ್ನು ರಚನೆ ಮಾಡ್ತಾರಾ ಅಥವಾ AIDMK ಜೊತೆಗೆ ಅಧಿಕಾರವನ್ನು ರಚನೆ ಮಾಡ್ತಾರ ಅಂತ ಪ್ರಶ್ನೆಗಳು. TVK ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ DMK ಆಗಲಿ AIADMK ಆಗಲಿ ಆ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ. ಇನ್ನುಳಿದಂಗೆ ಏನೆಲ್ಲ ಅವಕಾಶ ಇರಬಹುದು, ಒಂದು ಕಾಂಗ್ರೆಸ್ ಮತ್ತೆ ಇನ್ನೂ 5 ಸ್ಥಾನಗಳು ಬೇಕಾಗಿರ್ತವೆ. ಸೊ ಯಾರ ಜೊತೆಗೆ ಹೋಗ್ಬಹುದು ಅಥವಾ ಯಾರ ಜೊತೆ ಕೈ ಜೋಡಿಸಬಹುದು ಅಂತ ರಾಮ್, ಪ್ರಮುಖವಾಗಿ 2 ದೊಡ್ಡ ಪಕ್ಷಗಳ ಜೊತೆಗೆ ಮೈತ್ರಿ ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಜೊತೆಗೆ ಈಗ 5 ಸ್ಥಾನಗಳನ್ನು ಹೊಂದಿರುವಂಥ ಏನು ಕಾಂಗ್ರೆಸ್ ಇದೆ ಅದರ ಜೊತೆಗೆ ಮೈತ್ರಿನ ಮಾಡಿಕೊಳ್ಬೇಕಾ ಅಥವಾ ಪಕ್ಷೇತರ ಸ್ಥಾನಗಳನ್ನು ಗೆದ್ದಿರುವಂಥ VCK, PMK, AMMK ಅನ್ನುವಂಥ 3-4 ಪಕ್ಷಗಳು ಕೂಡ ವಿಜಯ್ ಅವರ ಮುಂದೆ ಒಂದು ಆಪ್ಷನ್ಗಳಿದ್ದಾವೆ. ಈ ಆಪ್ಷನ್ಗಳನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ವಿಜಯ್ ಅವರಿಗೆ ಏನೋ 10 ಸೀಟ್ಗಳ ಲಭ್ಯತೆ ಇರುವಂಥದ್ದು. ಹೀಗಾಗಿ ಕಾಂಗ್ರೆಸ್ಗೆ ಒಂದಿಷ್ಟು ಬೆಂಬಲ ಇರುವಂಥ ವಿಜಯ್ ಜೋಸೆಫ್ ಅವರ ತಂದೆಯವರು ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ನ ಬೆಂಬಲವನ್ನು ಪಡೆಯೋದಕ್ಕೆ ಕೂಡ ಏನೋ ಸಾಕಷ್ಟು ಮಾತುಕತೆಯನ್ನು ಮಾಡಿಸ್ತಿದ್ದಾರೆ. ಖುದ್ದು ರಾಹುಲ್ ಗಾಂಧಿ ಅವರೇ ಕರೆಯನ್ನು ಮಾಡಿ ಈಗಾಗಲೇ ವಿಜಯ್ ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಒಂದು ಸುಳಿವನ್ನು ಕೊಟ್ಟಿರುವಂಥದ್ದು. ಸರ್ಕಾರ ರಚನೆ ಮಾಡೋದಾದರೆ ನಮ್ಮ ಬೆಂಬಲ ನಿಮಗೆ ಇರುತ್ತೆ ಅನ್ನುವಂಥದ್ದು ಮಾತನ್ನು ಕೂಡ ಹೇಳಿದ್ದಾರೆ. ಒಂದು ಕಡೆ ಅಲ್ಲಿ ತಮಿಳುನಾಡಿನಲ್ಲಿರುವಂಥ DMK ಮತ್ತು AIDMK ಅನ್ನುವಂಥ ಈ ಒಂದು ಪಕ್ಷಗಳ ದೊಡ್ಡ ಬೆಂಬಲ ಬೇಡ ರಾಜಕೀಯ ವಿರೋಧಿಗಳಾಗಿ ಅವರ ಜೊತೆಗೆ ನಾವು ಪೈಪೋಟಿಯನ್ನು ಮಾಡೋದಾದರೆ ಕಾಂಗ್ರೆಸ್ನ ಬೆಂಬಲದ ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳ ಒಂದು ಬೆಂಬಲ ಸಿಕ್ಕರೆ ಅಧಿಕಾರವನ್ನು ರಚಿಸಬಹುದು. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರವನ್ನು ನಡೆಸಬೇಕಾಗತ್ತೆ, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ವಿರೋಧಗಳು ವ್ಯಕ್ತ ಆಗ್ತವೆ ಅದೆಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಹೀಗಾಗಿ DMK ಮತ್ತು AIDMK ಇರುವಂಥ ಈ ದೊಡ್ಡ ಪಕ್ಷಗಳನ್ನು ಹೊರಗಿಟ್ಟು ಪಕ್ಷೇತರ ಮತ್ತು ಕಾಂಗ್ರೆಸ್ನ ಒಂದು ಸಖ್ಯವನ್ನು ಮಾಡಿದರೆ ಇಲ್ಲಿ ನಾವು ಅಧಿಕಾರವನ್ನು ಮುಂದುವರಿಸಬಹುದು ಅನ್ನುವಂಥದ್ದು ಇಲ್ಲಿರುವಂಥದ್ದು. ಹೀಗಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರಮುಖವಾಗಿ ಟಚಲ್ಲಿ ಇಟ್ಟುಕೊಂಡಿರುವಂಥದ್ದು. ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಇಂಡಿ ಮೈತ್ರಿಕೂಟದ ನಾಯಕರಾಗಿರುವಂಥ ಏನು ಸ್ಟಾಲಿನ್ ಅವರು ಕೂಡ ಒಂದು ಒಂದು ಸಂಪರ್ಕವನ್ನು ಮಾಡಿ ಅವರ ಒಂದು ಬೆಂಬಲವನ್ನು ಪಡೆಯುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ DMK ಹೊರತುಪಡಿಸಿ ಕಾಂಗ್ರೆಸ್ನ ಒಂದು ಬಲದಿಂದ ವಿಜಯ್ ಅವರು ಅಧಿಕಾರವನ್ನು ರಚನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯ ಸರ್ಕಾರ ಸರಿಯಾಗಿ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇರುವಂಥದ್ದು. ಹೀಗಾಗಿ ತಮಿಳುನಾಡಿಗೆ ಒಂದು ಕೇರಳ ಗವರ್ನರ್ ಬರುವ ಮೂಲಕ ಗುರುವಾರ ವಿಜಯ್ ಅವರ ಒಂದು ಪ್ರಮಾಣ ವಚನ ಬೋಧನೆ ಕಾರ್ಯಕ್ರಮ ಆಗುತ್ತೆ. ಬುಧವಾರವೇ ವಿಜಯ್ ಅವರು ಒಂದು ಮುಖ್ಯಮಂತ್ರಿಯಾಗಿ ಗಾದಿಗೇರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ರಾಮ್.